ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಭಜನೆ ಮಾಡುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಭಜನೆ ಅನ್ನೋದು ಕೇವಲ ದೇವರ ಹೆಸರನ್ನು ಹಾಡೋದಲ್ಲ, ಅದು ಮನಸ್ಸಿಗೆ ಶಾಂತಿ ನೀಡುವ, ಆತ್ಮಕ್ಕೆ ಬಲ ತುಂಬುವ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಲ್ಲ ಒಂದು ಮಹತ್ತರ ಸಾಧನೆಯಾಗಿದೆ. ನಮ್ಮ ಹಿರಿಯರು ಪ್ರತಿದಿನ ಭಜನೆ ಮಾಡಲು ಹೇಳಿರುವುದರ ಜೊತೆಗೆ ಹಿಂದಿನ ಅನೇಕ ಕಾರಣಗಳಿವೆ. ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಭಜನೆ ಮಾಡುವಾಗ ಮನಸ್ಸು ದೇವರ ಕಡೆ ಕೇಂದ್ರೀಕೃತವಾಗುತ್ತದೆ. ಇದರಿಂದ ಚಿಂತೆ, ಒತ್ತಡ ಮತ್ತು ನಕಾರಾತ್ಮಕ ಆಲೋಚನೆಗಳು ಕಡಿಮೆಯಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ಮೂಡುತ್ತೆ. ಏಕಾಗ್ರತೆ ಹೆಚ್ಚುತ್ತೆ. ಹೌದು, ನಿಯಮಿತವಾದ ಭಜನೆ ಮಾಡುವುದರಲ್ಲಿ ಏಕಾಗ್ರತೆ ಹೆಚ್ಚುತ್ತೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೂ ಗೃಹಿಣಿಯರು ಸಹ ಭಜನೆಯ ಮೂಲಕ ತಮ್ಮ ಕೆಲಸಗಳನ್ನು ಹೆಚ್ಚು ಗಮನಿಸಬಹುದು. ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ದೇವರ ನಾಮಸ್ಮರಣೆ ಮತ್ತು ಭಜನೆಯಿಂದ ಮನೆಯಲ್ಲೂ ಹಾಗೂ ಮನಸ್ಸಲ್ಲೂ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತೆ. ಇದು ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುತ್ತದೆ. ಭಯ ಮತ್ತು ಆತಂಕ ಕಡಿಮೆಯಾಗುತ್ತೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು, ಭಯಗಳು ಮತ್ತು ಅನಿಶ್ಚಿತತೆಗಳ ನಡುವೆ ಭಜನೆ ಮನಸ್ಸಿಗೆ ಧೈರ್ಯವನ್ನು ತುಂಬಿರುತ್ತೆ. ದೇವರ ಮೇಲೆ ಭರವಸೆ ಹೆಚ್ಚಿದಂತೆ ಆತಂಕ ಕಡಿಮೆಯಾಗುತ್ತೆ. ಭಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ. ಭಜನೆಯ ಮೂಲಕ ದೇವರೊಂದಿಗೆ ಆತ್ಮೀಯ ಸಂಬಂಧ ಬೆಳೆಯುತ್ತೆ. ಇದು ಭಕ್ತಿ, ವಿನಯ ಮತ್ತು ಸದ್ಗುಣಗಳನ್ನು ವೃದ್ಧಿಸುತ್ತೆ. ಆರೋಗ್ಯಕ್ಕೂ ಸಹಕಾರಿ. ಭಜನೆ ಮಾಡುವುದು ಉಸಿರಾಟದ ಕ್ರಮಬದ್ಧವಾಗಿರುತ್ತದೆ. ಇದರಿಂದ ಮನಸ್ಸು ಶಾಂತವಾಗುವುದರ ಜೊತೆಗೆ ದೇಹದಲ್ಲಿಯೂ ಒಂದು ರೀತಿ ವಿಶ್ರಾಂತಿ ಉಂಟಾಗುತ್ತೆ. ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚುತ್ತೆ. ಕುಟುಂಬದವರು ಒಟ್ಟಿಗೆ ಕುಳಿತು ಭಜನೆ ಮಾಡಿದರೆ ಪರಸ್ಪರ ಪ್ರೀತಿ, ಗೌರವ ಮತ್ತು ಒಗ್ಗಟ್ಟು ಹೆಚ್ಚುತ್ತೆ. ಮನೆಯಲ್ಲಿ ಶುಭ ವಾತಾವರಣ ನಿರ್ಮಾಣವಾಗುತ್ತೆ. ಸ್ನೇಹಿತರೆ, ಪ್ರತಿದಿನ ಕೆಲವೇ ನಿಮಿಷಗಳಾದರೂ ಭಜನೆ ಮಾಡಲು ಸಮಯ ಮೀಸಲಿಡಿ. ಭಜನೆ ನಮ್ಮ ಮನಸ್ಸಿಗೆ ಶಾಂತಿ, ಜೀವನಕ್ಕೆ ದಿಕ್ಕು ಮತ್ತು ಆತ್ಮಕ್ಕೆ ಆನಂದವನ್ನು ನೀಡುವ ಅಮೂಲ್ಯ ಸಾಧನವಾಗಿದೆ. ದೇವರ ನಾಮಸ್ಮರಣೆ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಂಡರೆ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಬಹುದು. ಭಜನೆ ಅನ್ನೋದು ದೇವರನ್ನು ಹುಡುಕುವ ಮಾರ್ಗವಲ್ಲ, ದೇವರ ಕೃಪೆಯನ್ನು ಅನುಭವಿಸುವ ಸುಂದರ ಸಾಧನೆಯಾಗಿದೆ. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.